ಎಲ್ಲರಿಗೂ ನಮಸ್ಕಾರ. ಮೀನಾ ರಾಶಿಯವರೇ, ಆಗಸ್ಟ್ 15, 16, 17 ಮತ್ತು 18ರ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವಂತಹ ಸೂಚನೆ ಸಿಗುತ್ತಾ ಇದೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಏಕೆ ಇಷ್ಟು ಅಡೆತಡೆಗಳು ಬರುತ್ತಿದೆ, ನಾನು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬ ಪ್ರಶ್ನೆ ಕಾಡುತ್ತಿರಬಹುದು. ಅದೇ ರೀತಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇರಬಹುದು. ಈ ಅವಧಿಯ ನಂತರ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು. ಮೀನಾ ರಾಶಿಯವರು ಭಾವನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮವಾಗಿರೋದ್ರಿಂದ ಯಾರಾದರೂ ಒಂದು ಮಾತು ಹೇಳಿದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳುವ ಸ್ವಭಾವ ಇರುತ್ತದೆ. ಆದರೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಬದಲಾವಣೆ ಎಂದರೆ ಪ್ರತಿಯೊಬ್ಬರ ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸುವುದನ್ನು ಕಡಿಮೆ ಮಾಡಿ, ಯಾರು ನಿಜವಾಗಿ ನಿಮ್ಮ ಒಳಿತಿಗಾಗಿ ಬಯಸುತ್ತಾರೆ ಮತ್ತು ಯಾರು ಕೇವಲ ತಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಎಂಬುದನ್ನು ಗಮನಿಸುವುದು ತುಂಬಾ ಮುಖ್ಯ. ಅದರಲ್ಲೂ ಕೂಡ ಆಗಸ್ಟ್ ತಿಂಗಳು ವಿಶೇಷವಾದ ಗ್ರಹ ಸಂಚಾರಗಳ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಇದರಿಂದ ನಿಮ್ಮ ಕಷ್ಟಗಳು ಕೆಲವೊಮ್ಮೆ ದೂರವಾದಂತೆ ಭಾಸವಾಗಬಹುದು ಅಥವಾ ಇನ್ನೂ ಕೆಲವೊಮ್ಮೆ ನಿಮಗೆ ಜಾಸ್ತಿ ಕಷ್ಟಗಳು ಬರ್ತಿರುವಂತೆ ಅನಿಸಬಹುದು. ಆದರೆ ಇದಕ್ಕೆಲ್ಲ ಏನು ಕಾರಣ? ಖಂಡಿತವಾಗಿ ನಿಮ್ಮ ಅದೃಷ್ಟವೇ ಅಥವಾ ಹಣೆ ಬರಹವೇ? ಖಂಡಿತ ಅದಕ್ಕೆಲ್ಲದಕ್ಕೂ ಮೀರಿದ ಒಂದು ದೈವಶಕ್ತಿ ನಿಮ್ಮನ್ನು ಯಾವಾಗಲೂ ಕೂಡ ಜೊತೆಗೆ ನಿಂತು ಕಾಪಾಡುತ್ತಿದೆ. ಆ ದೈವಶಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಾಗ ನಿಮ್ಮ ಕಣ್ಣಂಚುಗಳಲ್ಲಿ ನೀರು ಸುರಿಯುತ್ತದೆ. ಆಗಸ್ಟ್ 15ರ ಸುತ್ತಮುತ್ತ ಚಂದ್ರ ಮತ್ತು ಹಿಮ್ಮುಖ ಶನಿಯ ನಡುವಿನ ಪ್ರಭಾವ ಜ್ಯೋತಿಷದ ಮೂಲಗಳ ಪ್ರಕಾರ ಭಾವನಾತ್ಮಕವಾದ ಒತ್ತಡವನ್ನು ಹೆಚ್ಚಿಸುತ್ತದೆ, ಜವಾಬ್ದಾರಿಗಳೊಂದಿಗೆ ಸಂಪರ್ಕಿಸುತ್ತವೆ. ಆದ್ದರಿಂದ ಮೀನಾ ರಾಶಿಯವರು ಇದನ್ನು ಗಂಡಾಂತರ ಬರುತ್ತದೆ ಎಂದು ಭಯಪಡುವ ಬದಲು ಜೀವನದಲ್ಲಿ ಯಾವ ವಿಷಯವನ್ನು ಸರಿಪಡಿಸಬೇಕು ಎಂಬುದರ ಬಗ್ಗೆ ಎಚ್ಚರಿಕೆಯಿಂದ ನೋಡಬೇಕು. ಕೆಲವೊಮ್ಮೆ ಹಣಕಾಸಿನ ಪರಿಸ್ಥಿತಿ ಬಿಗುವಾಗಬಹುದು ಅಥವಾ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ಬೋದು. ನೀವು ನಂಬಿದವರೇ ಮೋಸ ಮಾಡ್ಬೋದು. ದೊಡ್ಡ ಗಂಡಾಂತರ ಯಾವ ರೂಪದಲ್ಲಾದರೂ ಬಂದು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಆದರೆ ನೀವು ಎಲ್ಲವನ್ನ ಎದುರಿಸೋಕೆ ಸಾಮರ್ಥ್ಯವನ್ನು ಮೊದಲು ಪಡೆದುಕೊಳ್ಳಬೇಕಾಗುತ್ತೆ. ಜೀವನದಲ್ಲಿ ಯಾವ ವಿಷಯಗಳನ್ನು ನೀವು ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಉತ್ತಮವಾಗುತ್ತೆ. ನೀವು ಬರೀ ಆ ಸಮಸ್ಯೆಗಳ ಬಗ್ಗೆನೇ ಗಮನ ಕೊಡ್ತಾ ಕೂತ್ಕೊಂಡ್ರೆ ನಿಮ್ಮ ಜೀವನ ನಿಂತ ನೀರಂತೆ ಆಗುತ್ತೆ. ಆಗ ನಿಮಗೆ ಸಂಭ್ರಮ ಸಿಗೋದಿಲ್ಲ, ಸಡಗರ ಸಿಗೋದಿಲ್ಲ, ಸಂತೋಷವೂ ಸಿಗೋದಿಲ್ಲ. ಜೀವನದಲ್ಲಿ ಒಂದು ಹೆಜ್ಜೆಯನ್ನು ಕೂಡ ಮುಂದಕ್ಕೆ ಇಡೋದಾಗದಲ್ಲ, ನಿಮ್ಮ ಗುರಿಯನ್ನು ನೀವು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಯಾರ ಮಾತನ್ನು ಕೂಡ ಕಣ್ಣು ಮುಚ್ಚಿ ನಂಬಬೇಡಿ. ಸಾಲ ಕೊಡೋದು ಅಥವಾ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದು, ಇದನ್ನೆಲ್ಲ ದೂರ ಮಾಡಿ. ಆಗಸ್ಟ್ 16 ತುಂಬಾ ವಿಶೇಷವಾಗಿರುವ ಸಮಯ. ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತಹ ವ್ಯಕ್ತಿ ಅಥವಾ ಸಮಸ್ಯೆಯ ಬಗ್ಗೆ ದೃಷ್ಟಿಕೋನವೇ ಬದಲಾಗಬಹುದು. ಹಿಂದೆ ನೀವು ಸಹಿಸಿಕೊಂಡಿದ್ದ ವಿಚಾರವನ್ನು ಇನ್ನು ಮುಂದೆ ಸಹಿಸಿಕೊಳ್ಳಲು ಮನಸ್ಸಾಗೋದಿಲ್ಲ. ನಿಮ್ಮ ಜೀವನವನ್ನು ನಾನು ನೋಡಿಕೊಳ್ಬೇಕು ಎನ್ನುವಂತಹ ಭಾವನೆ ಬರುತ್ತದೆ. ಎಲ್ಲ ರೀತಿಯ ಒಂದು ತೊಂದರೆಗಳು ಅಥವಾ ಭಾವನಾತ್ಮಕವಾಗಿರ್ತಕ್ಕಂತಹ ಸೆಳೆತ ಅಥವಾ ಯಾವುದೇ ರೀತಿಯ ಮನಸ್ತಾಪಗಳು ದೂರವಾಗ್ಬೋದು. ಒಬ್ಬರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀರಾ, ನೀವು ಅವ್ರಿಗೋಸ್ಕರ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರ್ತೀರಾ. ಆದರೆ ಅವರ ಬಾಯಿಂದ ನೀನು ಏನು ಮಾಡಿದೆ ಎನ್ನುವಂತಹ ಮಾತು ಬಂದ ತಕ್ಷಣ ನಿಮ್ಮ ಮನಸ್ಸು ಚೂರ್ಚೋರಾಗಿ ಹೊಡೆದೋಗುತ್ತೆ. ಇದು ಕೂಡ ಒಂದು ದೊಡ್ಡ ಗಂಡಾಂತರದ ಪ್ರತಿರೂಪವೇ ಆಗಿರುತ್ತೆ. ನೀವು ಅವರನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಂಬಿದಾಗ, ಅವರು ನಿಮಗೆ ಮೋಸ ಮಾಡಿದಾಗ ಖಂಡಿತವಾಗಿ ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಗುತ್ತೆ. ಕೆಲವರು ಇಲ್ಲೇ ಕುಸಿದು ಬೀಳ್ತಾರೆ, ಇನ್ನು ಕೆಲವರು ಮತ್ತೆ ಎದ್ದು ನಿಂತು ಗಟ್ಟಿಯಾದ ಸ್ಥಾನವನ್ನು ತಲುಪ್ತಾರೆ. ನೀವು ಈಗ ಡಿಸೈಡ್ ಮಾಡ್ಕೊಳ್ಬೇಕು, ನೀವು ಎದ್ದು ನಿಲ್ಲುವಂತಹ ವ್ಯಕ್ತಿತ್ವದವರ ಅಥವಾ ಕುಸಿದು ಬೀಳುವಂತಹ ವ್ಯಕ್ತಿತ್ವದವರ. ಖಂಡಿತವಾಗಿ ಕುಸಿದು ಬಿದ್ದರೆ ನಿಮ್ಮ ಕುಟುಂಬ ಅಥವಾ ನಿಮ್ಮನ್ನು ಇಷ್ಟಪಟ್ಟಂಥವ್ರು, ನಿಮ್ಮನ್ನು ನಂಬಿದಂಥವರು ಎಲ್ಲರೂ ಕೂಡ ಸೋಲನ್ನು ಅನುಭವಿಸ್ತಾರೆ. ಆದರೆ ನೀವು ಒಮ್ಮೆ ಮನಸ್ಸನ್ನು ಮಾಡಿ ಧೈರ್ಯದಿಂದ ಹೆಜ್ಜೆಯನ್ನು ಮುಂದಿಟ್ಟರೆ ಯಶಸ್ಸು, ಹಣ, ಕೀರ್ತಿ, ಸಂಪತ್ತು, ಐಶ್ವರ್ಯ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಒಂದು ಭೋಗ ಭಾಗ್ಯವನ್ನು ಅನುಭವಿಸ್ಬೋದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗುತ್ತೆ. ಒಟ್ಟಾರೆ ಆಗಸ್ಟ್ 15, 16, 17 ನಿಮ್ಮ ಸುತ್ತಮುತ್ತಲ ಸಂವಹನ ಮತ್ತು ನಿರ್ಧಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕಾಗುತ್ತೆ. ಈ ದಿನದಲ್ಲಿ ಮುಂದಿನ ಅವಧಿ ಈ ರಾಶಿಯವರಿಗೆ ಯೋಚನೆ, ಗಂಭೀರ ಮಾತುಕತೆ ಅಥವಾ ಉತ್ತಮವಾದ ನಿರ್ಧಾರಗಳಿಗೆ ಅನುಕೂಲಕರ ಅಂತ ತೋರಿಸ್ತಾ ಇದೆ. ಆದ್ದರಿಂದ ನಿಮ್ಮ ಬಗ್ಗೆ ಯಾರಾದರೂ ತಪ್ಪು ಸುದ್ದಿ ಹರಡುತ್ತಿದ್ದರೆ ತಕ್ಷಣ ಜಗಳ ಮಾಡೋ ಬದಲು ದಾಖಲೆ, ಸತ್ಯ ಅಥವಾ ನಿಜಾಂಶವನ್ನು ಶಾಂತವಾದ ಮಾತಿನಿಂದ ತಿಳಿದುಕೊಳ್ಳೋದು ತುಂಬಾ ಲಾಭದಾಯಕ. ಇಲ್ಲಿ ಮೀನಾ ರಾಶಿಯವರ ಶತ್ರುಗಳ ಬಗ್ಗೆ ಒಂದು ಮುಖ್ಯ ವಿಷಯವನ್ನು ತಿಳ್ಕೊಳ್ಬೇಕು. ನಿಮ್ಮ ಶತ್ರು ಎಂದರೆ ಯಾವಾಗಲೂ ನಿಮ್ಮ ಮುಂದೆ ನಿಂತು ನಿಮ್ಮೊಂದಿಗೆ ಜಗಳ ಮಾಡುವ ವ್ಯಕ್ತಿ ಆಗಿರಬೇಕಲ್ಲ. ನಿಮಗೆ ಕೆಲವೊಮ್ಮೆ ಗುಪ್ತ ಶತ್ರುಗಳು ಅಂದರೆ ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳೋದಿಲ್ಲ. ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂಥವರು, ನಿಮ್ಮ ಯಶಸ್ಸಿನ ನೋಡಿ ನಿಮ್ಮ ಮೇಲೆ ತಂತ್ರ ಮಂತ್ರಗಳ ಕ್ರಿಯೆಗಳನ್ನು ಮಾಡಿಸುವಂಥವರು, ನಿಮ್ಮ ಹಣಕಾಸಿನ ಸ್ಥಿತಿಗಳ ಮೇಲೆ ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು, ನಿಮ್ಮ ವಿಶ್ವಾಸವನ್ನು ಕಡಿಮೆ ಮಾಡುವಂಥವರು ಅಥವಾ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ಹಣದ ವಿಚಾರ, ಕುಟುಂಬದ ಸಮಸ್ಯೆ ಎಲ್ಲವನ್ನು ತಿಳಿದುಕೊಂಡು ನಿಮ್ಮ ಮುಂದಿನ ಹೆಜ್ಜೆಗಳಲ್ಲಿ ನಿಮಗೆ ತೊಂದರೆ ಕೊಡುವಂಥವರು ಖಂಡಿತವಾಗಿ ಶತ್ರುಗಳಾಗಿರ್ತಾರೆ.
ಒಟ್ಟಾರೆ ಮೀನ ರಾಶಿಯವರೇ, ಆಗಸ್ಟ್ 18ರ ನಂತರ ಕೂಡ ನಿಮ್ಮ ಜೀವನದಲ್ಲಿ ಕೆಲಸ, ಹೊಸ ಪ್ರಯತ್ನಗಳಲ್ಲಿ ತಕ್ಷಣ ದೊಡ್ಡ ಲಾಭ ಸಿಗುವಂಥದ್ದು. ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಒಂದು ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾದರೂ ಕೂಡ, ನಿಧಾನವಾದರೂ ಕೂಡ ಸ್ಥಿರವಾದ ಒಂದು ಬದಲಾವಣೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಸ್ನೇಹಿತರೆ, ಕುಟುಂಬದಲ್ಲಿ ಒಂದು ಹಳೆಯ ಸಮಸ್ಯೆ ಪರಿಹಾರವಾಗುವಂತಹ ದಾರಿ ಕಾಣಬಹುದು. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸಿಗ್ಬೋದು. ಹಣದ ವಿಚಾರದಲ್ಲಿ ಇಂದಿನ ತಪ್ಪುಗಳಿಂದ ಪಾಠ ಕಲಿಯಬಹುದು ಮತ್ತು ನಿಮ್ಮನ್ನು ನೀವು ನಿಜವಾಗಿ ಬೆಂಬಲಿಸುವಂತಹ ವ್ಯಕ್ತಿಗೆ ಇನ್ನಷ್ಟು ಅರ್ಥವಾಗಬಹುದು. ಆದ್ದರಿಂದ ಮೀನ ರಾಶಿಯವರೇ, ಭಯ ಪಡಬೇಡಿ, ಆತುರ ಪಡಬೇಡಿ, ಎಲ್ಲರನ್ನ ಅನುಮಾನಿಸಬೇಡಿ. ಆದರೆ ನಂಬುವ ಮೊದಲು ಪರಿಶೀಲಿಸಿ, ಮಾತನಾಡುವ ಮೊದಲು ಯೋಚಿಸಿ ಮತ್ತು ಹಣದ ವಿಚಾರದಲ್ಲಿ ದಾಖಲೆಗಳನ್ನು ಮುಂದುವರಿಸಿ. ಇದಾಗಲೇ ಆಗಸ್ಟ್ 15ರಿಂದ 18ರವರೆಗೆ ನಿಮಗೆ ಅತ್ಯಂತ ವಿಶೇಷವಾದ ದೊಡ್ಡ ರಕ್ಷಣಾತ್ಮಕವಾಗಿರುವಂತಹ ಗುರಾಣಿಯಾಗಿ ಒಂದು ದೈವಿ ಶಕ್ತಿ ನಿಮಗೆ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳು ಯಾರೇ ಇರ್ಬೋದು, ನಿಮಗೆ ತೊಂದರೆ ಕೊಡೋಕ್ಕೆ ಬರುವಂಥವರಾಗಿರ್ಬೋದು, ನಿಮ್ಮ ವಿರುದ್ಧ ತಂತ್ರ ಮಂತ್ರಗಳ ಪ್ರಯೋಗವನ್ನು ಮಾಡ್ತಕ್ಕಂಥವರಾಗಿರ್ಬೋದು, ಎಲ್ಲವನ್ನ ಕೂಡ ಸರಿ ಮಾಡ್ಬೋದು. ಯಾವ ದೊಡ್ಡ ಗಂಡಾಂತರ ಜೀವನವನ್ನು ನಡೆಸುತ್ತದೆ ಎಂಬ ಪ್ರಶ್ನೆಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳೇ ಕಾರಣವಾಗಿರ್ತಾರೆ. ನೀವು ಎಲ್ಲವೂ ಸರಿ ಹೋಗ್ತಾ ಇದೆ, ನನ್ನ ಜೀವನ ಅದ್ಭುತವಾಗ್ತಾ ಇದೆ, ನಾನು ಎಲ್ಲದರಿಂದ ಮುಕ್ತಿಯನ್ನು ಪಡ್ಕೊಳ್ತೀನಿ, ತೊಂದರೆಗಳಿಲ್ಲದೆ ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಕಂಡುಕೊಳ್ತೀನಿ ಅಂತ ಅಂದ್ಕೊಂಡವಾಗಲೇ ಯಾರಾದರೂ ಒಬ್ಬರು ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾರೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ಯಾರೇ ತಮ್ಮ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯವಾದ ವಾದ ಮಾಡ್ತಾ ಅಂತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಸರಿಯಾಗಿ ಮನ್ನಣೆ ಸಿಗದೆ ಇರುವಂಥದ್ದು, ವ್ಯಾಪಾರ ಮಾಡುವಂಥವ್ರಿಗೆ ತೊಂದರೆ, ಪ್ರೀತಿಯ ಸಂಬಂಧದಲ್ಲಿ ಇರ್ತಕ್ಕಂಥವ್ರಿಗೆ ಅನುಮಾನದ ನಿರ್ಧಾರಗಳು ನಿಮ್ಮ ಮನಸ್ಸಿನ ಮೇಲೆ ಖಂಡಿತವಾಗಿ ಗಾಯವನ್ನು ಮಾಡಬಹುದು. ಹೌದು ಸ್ನೇಹಿತರೆ, ಮೀನ ರಾಶಿಯವರಿಗೆ ಗುರುಗ್ರಹದ ದೈವಿಕ ಅನುಗ್ರಹ ವಿಶೇಷವಾಗಿ ಮಹತ್ವ ಅಂತ ತಿಳಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಗುರುವಿನ ಒಂದು ವಿಶೇಷವಾದ ಆಧಿಪತ್ಯದಲ್ಲಿ ನೀವಿರೋದ್ರಿಂದ ಜ್ಞಾನ, ಧರ್ಮ, ನಂಬಿಕೆ ಎಲ್ಲವೂ ಕೂಡ ಉತ್ತಮವಾಗಿರುತ್ತದೆ. ಮುಂದಿನ ಹೆಜ್ಜೆಯಲ್ಲಿ ಮೀನ ರಾಶಿಯವರು ಮುಖ್ಯವಾಗಿ 3 ವಿಷಯಗಳತ್ತ ಗಮನ ಕೊಡಬೇಕು. ನಿಂತು ಹೋಗಿದ್ದ ಕೆಲಸಗಳು ನಿಧಾನವಾಗಿ ಮತ್ತೆ ಚಲನೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಆತುರ ಪಡಬೇಡಿ. ಹಣ ಮತ್ತು ಉದ್ಯೋಗ, ಹೊಸ ಅವಕಾಶ ಬಂದರೆ ಪರಿಶೀಲಿಸಿ ಹಣ ಹೂಡಿಕೆ ಮಾಡೋದು ತುಂಬಾನೇ ಒಳ್ಳೆಯದು. ಶತ್ರುಗಳು ಮತ್ತು ವಿರೋಧಿಗಳು, ಪ್ರತಿಯೊಬ್ಬರನ್ನ ಶತ್ರು ಎಂದು ಭಾವಿಸುವ ಬದಲು ನಿಮ್ಮ ವೈಯಕ್ತಿಕ ವಿಚಾರವನ್ನು ಯಾರೊಂದಿಗೆ ಹಂಚಿಕೊಳ್ಬೇಡಿ. ಯಾರನ್ನ ಎಷ್ಟು ನಂಬಬೇಕು ಎನ್ನುವಂತಹ ತಿಳುವಳಿಕೆಯನ್ನು ಕಂಡುಕೊಳ್ಳಿ. ಕುಟುಂಬ ಮತ್ತು ಸಂಬಂಧದಲ್ಲಿ ಹಳೆಯ ತಪ್ಪು ಗ್ರಹಿಕೆಗಳು ದೂರ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕವಾಗಿ ಗುರುವಾರ ದೇವರ ಪ್ರಾರ್ಥನೆ, ಗುರು ಹಿರಿಯರ ಗೌರವವಾಗಿ ನೀವು ನೀಡುವಂಥದ್ದು, ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದಾನ ಧರ್ಮ ಮಾಡುವಂಥದ್ದು, ಸತ್ಕರ್ಮ ಮಾಡುವಂಥದ್ದು ನಿಮ್ಮ ಜೀವನಕ್ಕೆ, ಮನಸ್ಸಿಗೆ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಮೀನರಾಶಿಯವರ ದೊಡ್ಡ ಗಂಡಾಂತರಗಳು ಖಂಡಿತವಾಗಿ ಬರುತ್ತದೆ. ಏಕೆಂದರೆ ಮನುಷ್ಯ ಎಂದ ಮೇಲೆ ಜೀವನದಲ್ಲಿ ಸಹಜವಾಗಿ ತೊಂದರೆಗಳು, ದುಃಖಗಳು, ಎಲ್ಲ ರೀತಿಯ ಸುಖಗಳು ಎಲ್ಲವೂ ಒಟ್ಟಿಗೆ ಬರುವುದಿಲ್ಲ. ಒಂದಾದ ನಂತರ ಒಂದು ಬರುತ್ತೆ. ನೀವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಅದೇ ರೀತಿ ಜ್ಯೋತಿಷದ ಪ್ರಕಾರ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಕ್ಕಾಗ ನಿಮ್ಮ ಭವಿಷ್ಯ ಬಂಗಾರದಂತೆ ಒಳೆಯೋದಕ್ಕೆ ಶುರು ಮಾಡುತ್ತೆ. ಉಜ್ವಲವಾಗಿರುವಂತಹ ಸಮಯ ನಿಮಗೂ ಶುರುವಾಗುತ್ತೆ. ಮೀನರಾಶಿಯವರ ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಯದಲ್ಲಿ ನಿಮ್ಮ ಎಲ್ಲ ಕನಸುಗಳು ನನಸಾಗುವಂತಹ ಸಮಯದಲ್ಲಿ ಖಂಡಿತವಾಗಿ ಗುರುವಿನ ಅನುಗ್ರಹವನ್ನು ಪಡೆಯೋದನ್ನು ಮರಿಬೇಡಿ. ಭಯದಿಂದ ಹೆಜ್ಜೆ ಇಡಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಬುದ್ಧಿ ಮತ್ತು ತಾಳ್ಮೆ ಹೊಂದಿಗೆ ಹೆಜ್ಜೆ ಇಡಿ. ಗೆಲುವು ಖಂಡಿತವಾಗಿ ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತದೆ. ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನು, ಯಶಸ್ಸನ್ನು ಮತ್ತು ಗೌರವವನ್ನು ಪಡೆದುಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.